ತಜ್ಞರು ಕೊಟ್ಟಿದ್ರು. ಆ 4 ಪಾಯಿಂಟಲ್ಲಿ 3 ಪಾಯಿಂಟು ಕಂಪ್ಲೀಟ್ ನಾವು ಈಶ್ವರ ತಂಡದಿಂದ NDRF, SDRF ಮತ್ತು ಲೋಕಲ್ ಮೀನುಗಳ ಸಹಾಯದಿಂದ ನಾವು ಅದನ್ನು ಫಿನಿಶ್ ಮಾಡಿದ್ವಿ. ಇನ್ನು 1 ಪಾಯಿಂಟ್ ಬಾಕಿ ಇದೆ. ಈಗ ಕತ್ತಲಾಗಿರೋದ್ರಿಂದ ನಾಳೆ ಅದನ್ನು ನಾವು ಬೆಳಗ್ಗೆ ಕಾರ್ಯಾಚರಣೆ ಮಾಡ್ತಾ ಇದ್ವಿ. ಸೊ ಅದರಲ್ಲಿ ಏನು ನಾವು ಈಶ್ವರ ಅವ್ರ ತಂಡ ಮತ್ತು ನಾವೆಲ್ಲ ಅನಾಲಿಸಿಸ್ ಮಾಡಿದಾಗ ಎಲ್ಲ 3 ಪಾಯಿಂಟಲ್ಲಿ ಸಿಕ್ಕಾಪಟ್ಟೆ ಮಣ್ಣು ತುಂಬಿಕೊಂಡಿದೆ. ಹಾಗಾಗಿ ಬಿಯಾಂಡ್ 1 ಪಾಯಿಂಟ್ ಹೋಗೋಕ್ಕಾಗ್ತಿಲ್ಲ. ಅದಕ್ಕೆ ಈಗೆಲ್ಲ ಬ್ಯಾಂಬೂಸಿಂದ ಮಾರ್ಕರ್ ಮಾಡಿ ಮಾರ್ಕರ್ಸಲ್ಲಿ ಇಟ್ಟಿದ್ದೀವಿ. 1 ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಾವು ಬೆಳಗ್ಗೆ ಇದೆ. ಹಾಗಾಗಿ ಬೆಳಗ್ಗೆ ಅದನ್ನು ನಾವು ಕಾರ್ಯಾಚರಣೆ ಮಾಡ್ತಾರೆ. ಅದರಲ್ಲಿ ಸಹ ಸಿಕ್ಕಾಪಟ್ಟೆ ವುಡ್ ಲಾಕ್ಸು ಬೇರೆ ಬೇರೆ ಮರಗಳೆಲ್ಲ ಬಂದಿಲ್ಲ, ಅವೆಲ್ಲ ಬಂದು ಸೇರ್ಕೊಂಡಿದೆ. ಎಲ್ಲ ತೆಗೆದಾದ್ಮೇಲೆ ಕೆಳಗಡೆ ಹೋಗಿ ಒಂದು ಸತಿ ನೋಡ್ತಾ ಇದ್ದೀವಿ. ದೆನ್ ನಾಳೆ ಅವ್ರೇನು ಹೇಳ್ತಾರೆ ಅದ್ರ ಮೇಲೆ ಮುಂದಿನ ಕ್ರಮ ಆಗುತ್ತೆ. ಕರೆಂಟು ನಿನ್ನೆಗಿಂತ ಇವತ್ತು ಜಾಸ್ತಿ ಆಗಿದೆ. 10 ನಾಟ್ಸ್. ಈಗ ಆರ್ಮಿ ಮತ್ತು ನಮ್ಮ FOK ಸಾಹೇಬ್ ಇಲ್ಲಿ ಬಂದಿದ್ದರು. ಅದನ್ನು ಸ್ವತಃ ನೋಡಿರಲಿಲ್ಲ. ಈಗ ಇನ್ನೊಂದು ಸತಿ ಅವರು ಸರ್ವೆ ಮಾಡಿದ್ದಾರೆ. ಬಟ್ ನೀರಿನ ಏನು ಒಂದು ವೇಗ ಇದೆ ಅದು ನಮ್ಮ ಕಾರ್ಯಾಚರಣೆ ಅಡ್ಡ ಆಗ್ತದೆ. ನಾಳೆ ಒಂದು ಸತಿ ಕೊನೆಯ ಪ್ರಯತ್ನ ನಾವು ಮಾಡೋಣ ಅಂತೀವಿ. ನಾಳೆ ಮಾಡ್ತಾ ಇದ್ದೀವಿ. ಸೊ ಎಲ್ಲರ ಒಂದು ಕೋಆರ್ಡಿನೇಟೆಡ್ ಸರ್ ನಾನು ಬೆಳಿಗ್ಗೆ